ಇನ್ನು ಬಿಜೆಪಿಯವರು ಹೋರಾಟ ಮಾಡೋ ಅಗತ್ಯ ಇಲ್ಲ, ವಿಪಕ್ಷಗಳು ನಮ್ಮ ಜೊತೆ ಕೈ ಜೋಡಿಸಬೇಕು, ಎಲ್ಲರನ್ನೂ ಕೇಳಿನೇ ಎಲ್ಲರ ಹತ್ರನೂ ಮಾತಾಡಿನೇ ನಾವು ತೀರ್ಮಾನ ತಗೊಳ್ತೀವಿ, ನಾವು ಇನ್ನೂ ಕೂಡ ನೀರು ಬಿಟ್ಟಿಲ್ಲ, ರೈತರಿಗೆ ಅನ್ಯಾಯ ಆಗೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ಕೆಆರ್ಎಸ್ ಮುತ್ತಿಗೆಗಾಗಿ ರೈತರು ಏನು ಹೋಗ್ತಾ ಇದ್ದಾರೆ, ಅವರಿಗೆ ಬಿಜೆಪಿ ಬೆಂಬಲ ಕೊಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ವಿಪಕ್ಷಗಳು ರಾಜಕೀಯ ಮಾಡಬಾರದು, ಈ ಹೊತ್ತಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ವಿಪಕ್ಷಗಳ ಜೊತೆ ಕೂತು ಮಾತನಾಡಿದ ಬಳಿಕವೇ ತೀರ್ಮಾನ ತಗೊಳ್ತೀವಿ, ಎಲ್ಲರ ಅಭಿಪ್ರಾಯ ಪಡೆದೇ ಮುಂದಕ್ಕೆ ಹೋಗ್ತೀವಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರ ಜೊತೆಲಿದ್ದೇನೆ. ಸರ್, ಈಗ ಕಾವೇರಿ ನೀರು ಹರಿಸೋ ವಿಚಾರವಾಗಿ ಕೆಲವೊಂದ್ ಕಡೆ ನಮ್ಮ ರಾಜ್ಯಕ್ಕೆ ಹಿಂದೇಟಾಯ್ತಾ ಅನ್ನೋ ಒಂದು ಪ್ರಶ್ನೆ ಬರ್ತೀವಿ. ಯಾಕಂದ್ರೆ ಸಿಡಬ್ಲ್ಯೂಎಂಎ ಕೂಡ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಎತ್ತಿಡಿದಿದೆ. ನಮ್ಮ ನಿಲುವು ಏನಾಗಿರುತ್ತೆ ಸರ್? ಸಿಡಬ್ಲ್ಯೂಆರ್ಸಿ ರೆಗ್ಯುಲೇಟರಿ ಕಮಿಟಿ ಅಪೀಲ್ ಹಾಕೊಂಡ್ವಿ. ಸಿಡಬ್ಲ್ಯೂಎಂಎನಲ್ಲೂ ಕೂಡ ಅಪೀಲ್ ಮಾಡಿದ್ದಾರೆ. ಆಮೇಲೆ ಈಗ ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದೀವಿ. ಅವರು ಸಲಹೆ ಸೂಚನೆ ಕೊಟ್ಟ ಮೇಲೆ ಮುಂದಿನ ಹೆಜ್ಜೆ ಏನಿಡಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಆಮೇಲೆ ಸುಮಾರು ಒಂದು 25-30 ವರ್ಷದಿಂದ ಯಾರ್ಯಾರು ಸರ್ಕಾರಗಳು ಬದಲಾವಣೆ ಆಗಿರ್ಬೋದು, ನಮ್ಮ ಅಡ್ವೈಸರ್ಸ್ ಇದಾರಲ್ಲ, ಟೆಕ್ನಿಕಲ್ ಅಡ್ವೈಸರ್ಸು, ಅವರೇ ಇವತ್ತು ಇರೋದು. ಅದರಲ್ಲೇನು ಬದಲಾವಣೆ ಏನೂ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರ, ಜೆಡಿಎಸ್ ಸರ್ಕಾರ, ಆಯಾ ಸರ್ಕಾರಗಳಲ್ಲಿ ಇದ್ದಂಥ ಅಡ್ವೈಸರ್ಸೇ ಈಗಲೂ ಇರೋದು. ಎಸ್ಗಳು ಮಾತ್ರ ಬದಲಾವಣೆ ಆಗಿದೆ. ವಾದ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಟೆಕ್ನಿಕಲ್ ಅಷ್ಟೇ. ಎಲ್ಲ ಟೆಕ್ನಿಕಲ್ ಅಂದ್ರೆ ನಮ್ಮಲ್ಲಿ ನೀರಿನ ಲಭ್ಯತೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅದನ್ನ ನೋಡ್ಕೊಂಡೇ ವಾದ ಮಾಡಿರೋದು ಅಷ್ಟೇ. ಇದರಲ್ಲೇನು ಭಾಷಣ ಏನೂ ಇಲ್ಲ. ಎಲ್ಲ ಪಾಯಿಂಟ್ ಬೈ ಪಾಯಿಂಟ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇದು ವಾದ ಮಾಡೋದು. ಈಗ ಒಂದು ದಾರಿ ಅಪೀಲು ಸಿಡಬ್ಲ್ಯೂಎಂಎಗೆ ಹೋಗಿದ್ರಿ. ನೆಕ್ಸ್ಟ್ ಮಾತಾಡಲ್ಲ, ವಿಪಕ್ಷದ ನಾಯಕರನ್ನು ಕರೆದಿದ್ದೀವಿ. ಅವ್ರೇನು ಅಡ್ವೈಸ್ ಮಾಡ್ತಾರೆ ಆಮೇಲೆ ಹೇಳ್ತೀವಿ. ಆಮೇಲೆ ಬರುತ್ತೆ ಅಂದ್ಬಿಟ್ಟು ಅವ್ರನ್ನ ಕರೆಯೋ ಚೆನ್ನಾಗಿರತ್ತಾ? ಅವ್ರು ಬಂದ್ಮೇಲೆ ತೀರ್ಮಾನ ತಗೊಳ್ತೀವಿ. ಈಗ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಸರ್. ಮತ್ತೊಮ್ಮೆ ಕನ್ನಡ ಪರ ಹೋರಾಟಗಾರರು ಇರ್ಬೋದು, ವಿಪಕ್ಷ ಕೂಡ ಇರ್ಬೋದು, ಅಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ನೀರು ಬಿಡೋದಿಲ್ಲ ಅಂತ ಹೇಳಿದೀವಿ ಅಲ್ವಾ? ವಿಪಕ್ಷದ ನಾಯಕರನ್ನ ಕರೆದಿದ್ದೀವಿ. ಕರೆದು ಅವ್ರ ಅಭಿಪ್ರಾಯ ತಗೊಳ್ತೀವಿ. ನಾವೇನೋ ನೀರು ಬಿಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ರೆ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇರ್ತಿತ್ತು. ನಾವೇನು ಆ ಥರ ತೀರ್ಮಾನ ತಗೊಂಡಿಲ್ವಲ್ಲ, ನೀರು ಬಿಡೋದಿಲ್ಲ ಅಂತಾನೆ ಹೇಳಿದೀವಿ. ಆಮೇಲೆ ವಿಪಕ್ಷ ನಾಯಕರೆಲ್ಲ ಬರಲಿ, ಕೂತು ತೀರ್ಮಾನ ಮಾಡಿ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ. ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಕುಡಿಯೋ ನೀರಿನ ವಿಚಾರವಾಗಿ ಎಲ್ಲ ಪಕ್ಷಗಳು ನಮ್ಮ ಜೊತೆ ಹೆಜ್ಜೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ನಾವು ರೈತರ ಪರವಾಗಿದ್ದೇವೆ. ಸರ್ಕಾರದ ಜೊತೆಗೆ ವಿಪಕ್ಷ ಕೂಡ ಈ ವಿಚಾರದಲ್ಲಿ ನಮ್ಮ ಜೊತೆಲಿ ಇರಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.